ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನೋ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ TET ಅಪ್ಲಿಕೇಶನನ್ನು ಹಾಕಿ ಇದೇ ಭಾನುವಾರ ಅಂದರೆ 7ನೇ ತಾರೀಕು ಡಿಸೆಂಬರ್ ಅಂದು ಎಕ್ಸಾಮಿನೇಷನನ್ನು ಪೇಪರ್ 1 ಮತ್ತು ಪೇಪರ್ 2 ಎಲಿಜಿಬಲ್ ಇರುವಂತಹ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಸೊ ಎಕ್ಸಾಮಿನೇಷನನ್ನು ಬರಿತಾ ಇದ್ದೀರಾ. ಇಲ್ಲಿ ನಿಮಗೆ ಹಾಲ್ ಟಿಕೆಟನ್ನು ನಿನ್ನೆ ಬಿಟ್ಟಿದ್ದಾರೆ, 1ನೇ ತಾರೀಕಿನಂದು ಬಿಡುಗಡೆ ಮಾಡಿದ್ದಾರೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳಿಗೆ ಏನಾಗ್ತಿದೆ ಅಂತಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯಾವುದನ್ನು ಕೊಟ್ಟಿದ್ದೀವಿ ನೆನಪಿಲ್ಲ ಅಂತೇಳಿ ಹೇಳ್ತಾ ಇದ್ರು ಅಲ್ವಾ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರೆ. ಈಗಾಗಲೇ ನಾನು ಪಾಸ್ವರ್ಡನ್ನು ಯಾವ ರೀತಿಯಾಗಿ ಸೆಟ್ ಮಾಡೋದು ಅನ್ನೋದನ್ನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಇಲ್ಲಿ ಯೂಸರ್ ನೇಮ್ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ನೀವು ಇಲ್ಲಿ ನೋಡ್ಬೋದು ಸರ್ವರು ಬ್ಯುಸಿ ಬರುವಂತಹದ್ದು, ಓಕೆನಾ. ಅಟ್ ಎ ಟೈಮ್ ಟ್ರೈ ಮಾಡೋದ್ರಿಂದ ಸರ್ವರ್ ಬ್ಯುಸಿ ಬರ್ತದೆ. ಇಲ್ಲಿ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ KRTET 2025 ಅಂತ ಏನಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನೀವು ಫಾರ್ಗಟ್ ಪಾಸ್ವರ್ಡನ್ನು ಯಾವ ರೀತಿಯಾಗಿ ಸೆಟ್ ಮಾಡ್ಕೋಬೋದು ಅಂತ ಈ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫಾರ್ಗಟ್ ಪಾಸ್ವರ್ಡು ಸೆಟ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತಾ ಇದೆ, ಓಕೆನಾ. ಅದೇ ರೀತಿಯಾಗಿ ಯೂಸರ್ ನೇಮ್ ಏನಿದೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ. ಯೂಸರ್ ನೇಮ್ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತೇಳಿ ಇಲ್ಲಿ ಆಪ್ಷನ್ಸ್ ಇಲ್ಲ ಸ್ನೇಹಿತರೆ. ನೀವು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗ್ತದೆ. ಸೊ ಹೆಲ್ಪ್ಲೈನ್ ಏನಿರುತ್ತೆ ಅದಕ್ಕೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಓಕೆನಾ. ಅಥವಾ ಮೇಲ್ ಮುಖಾಂತರನೂ ಕೂಡ ಕೇಳ್ಕೊಬೋದಾಗಿರುತ್ತೆ. ಸೊ ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಮಾತ್ರ ಅವಕಾಶವನ್ನು ನೀಡಿರುವಂಥದ್ದು. ಇಲ್ಲಿ ಒಂದೇನಂತಂದರೆ, ನೀವು ಸೈಬರಲ್ಲಿ ಹಾಕಿದರೆ ಸೊ ಅಲ್ಲಿ ಹೋಗಿ ಕೇಳಿ, ನಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಏನು ಕೊಟ್ಟಿದ್ದೀರಾ ಕೊಡಿ ಅಂತೇಳಿ ಅವ್ರು ಕೊಡ್ತಾರೆ, ಓಕೆನಾ. ಸೊ ನೀವೇನಾದರೂ ಸೈಬರಲ್ಲಿ ಹಾಕಿದರೆ ಅಪ್ಲಿಕೇಶನ್ ಅಲ್ಲಿ ಸಿಗುವಂಥದ್ದು, ಓಕೆನಾ. ಇಲ್ಲಿ ನೀವು ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕಿದ್ದೀರಿ ಅಂತ ಅಂದರೆ ನೀವು ಅಪ್ಲಿಕೇಶನನ್ನು ಏನು ಮಾಡಿರ್ಬೇಕಾಗಿತ್ತು ಅಂದ್ರೆ, ಅಲ್ಲಿ ಬಂದಿರುವಂತಹ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಕೆಳಗಡೆ ಯೂಸರ್ ನೇಮ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀವು ಲಾಗಿನ್ ಆಗಿರ್ತೀರಾ. ಸೊ ಅದರ ಒಂದು ಸ್ಕ್ರೀನ್ಶಾಟ್ ಇರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಆ ಸ್ಕ್ರೀನ್ಶಾಟನ್ನು ಅಲ್ಲಿ ಯೂಸರ್ ನೇಮ್ ಇರುತ್ತೆ. ಸೊ ಆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಇಲ್ಲ ಅಂದರೆ ಪಾಸ್ವರ್ಡನ್ನು ರಿಸೆಟ್ ಮಾಡುವುದರ ಮೂಲಕ ನೀವು ನಿಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ. ಸೊ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಎರಡೂ ಗೊತ್ತಿಲ್ಲ ಅಂತಂದ್ರೆ ನೀವು ಯೂಸರ್ ನೇಮ್ ಇಲ್ದಂಗೆ ಮೊದಲಿಂದಾಗಿ ನೀವು ಲಾಗಿನ್ ಆಗುವ ರಿಜಿಸ್ಟ್ರೇಷನ್ ಆಗುವಾಗ ಲಾಗಿನ್ ಆಗಲಿಕ್ಕೆ ಸಾಧ್ಯನೇ ಇರಲ್ಲ. ಆದ್ದರಿಂದ ನಿಮ್ಮ ಯೂಸರ್ ನೇಮನ್ನು ದಯವಿಟ್ಟು ಒಂದ್ಸರಿ ನಿಮ್ಮ ಒಂದು ಸ್ಕ್ರೀನ್ಶಾಟ್ಸ್ ಅಥವಾ ನಿಮ್ಮ ಒಂದು ಹತ್ತಿರದಲ್ಲಿ ನೀವು ಯಾವ ಸೈಬರಲ್ಲಿ ಹಾಕಿದರೆ ಅಲ್ಲಿ ನೀವು ಪಡ್ಕೊಂಡು ನೀವೇನು ಮಾಡಬೇಕಾಗ್ತದೆ ಅಂತಂದರೆ ನಿಮ್ಮ ಒಂದು ಹಾಲ್ ಟಿಕೆಟನ್ನು ಪಡೆದುಕೊಳ್ಬೇಕಾಗಿರ್ತದೆ. ಇದಿಷ್ಟು ಮಾಹಿತಿ ಆಗಿರುವಂತಹದ್ದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.